ಬಲವಿಘ್ನಾಯ ಸ್ಥವಿರಃ ಪ್ರವೀರಃ ಸಹಸ್ವಾನ್ ವಾಜೀ ಸಹಮಾನ ಉಗ್ರಃ ಅಭಿವೀರೋ ಅಭಿಸತ್ವಾ ಸಹೋಜಾ ಜೈತ್ರಮಿಂದ್ರರಥಮಾತಿಷ್ಠ ಗೋವಿತ್ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಿಂಹರಾಶಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ. ಸಾಧಾರಣವಾಗಿ ಸಿಂಹರಾಶಿಯವರಿಗೆ ಈ ತಿಂಗಳಿಂದ ಅಂದರೆ ಏಪ್ರಿಲ್ ತಿಂಗಳಿಂದ ಅಷ್ಟಮ ಶನಿ ಅನ್ನುವಂಥದ್ದು ಪ್ರಾರಂಭ ಆಯಿತು. ಅಷ್ಟಮ ಶನಿ ಪ್ರಾರಂಭ ಆಗೋಗಿದೆ, ಏನೋ ಆಗೋಗುತ್ತೆ, ನಮ್ಮ ಜೀವನದಲ್ಲಿ ಏನೋ ತೊಂದರೆ ಆಗೋಗುತ್ತೆ ಅನ್ನುವಂತಹ ಭಯ ಪಡೋ ಅವಶ್ಯಕತೆ ಇಲ್ಲ. ಶನಿ ಯಾವತ್ತು ಒಳ್ಳೇದು ಮಾಡ್ತಾನೆ ಹೊರತು ಕೆಟ್ಟದ್ದು ಮಾಡೋದಿಲ್ಲ. ಅವರವರು ಕರ್ಮ, ಅವರವರ ಪಾಪ ಪುಣ್ಯಗಳ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಬಟ್ ವಿಚಾರ ಏನಂತಂದರೆ, ಅಷ್ಟಮ ಶನಿ ಪ್ರಭಾವದಲ್ಲಿ ಸ್ವಲ್ಪ ಒಳಗಾಗ್ತೀರ. ಅದಕ್ಕೆ ನೀವು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ಶನಿ ನಿಮ್ಮ ಮೂಲ ಜಾತಕದಲ್ಲಿ ಯಾವ ಸ್ಥಾನದಲ್ಲಿದ್ದಾರೆ, ಬಲಿಷ್ಠವಾಗಿದ್ದಾರಾ ಬಲಹೀನವಾಗಿದ್ದಾರಾ. ಬಲಿಷ್ಠವಾಗಿದ್ದರೆ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ, ಸೂಪರಾಗಿ ಇರ್ತೀರ. ಬಲಹೀನವಾಗಿದ್ದರೆ ಮಾತ್ರ ಸಮಸ್ಯೆ ಆಗುತ್ತೆ. ಅದು ನೀವು ಜ್ಯೋತಿಷ್ಯರ ಹತ್ರ ತೋರಿಸ್ಕೊಂಡು, ಅಕಸ್ಮಾತ್ ಬಲಹೀನ ಇದ್ದರೆ, ನೀಚನಾಗೋ, ಶತ್ರು ಮನೆಯಲ್ಲೋ, ಅಸ್ತನಾಗೋ, ವಕ್ರಿಯಾಗೋ ಇದ್ದರೆ ಅಂಥವರು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರ ಮುಖಾಂತರ ನೀವು ತೃಪ್ತಿಯನ್ನು ಹೊಂದಬಹುದು. ಬಟ್ ಆದರೂ ಈಗ ಶನಿ ಬದಲಾವಣೆ ಆಯಿತು, ಅಷ್ಟಮ ಶನಿ ಪ್ರಭಾವ. ಸರಿ, ಹೇಗಿದೆ ನಿಮಗೇನಾದರೂ ಏಪ್ರಿಲ್ ತಿಂಗಳಿಂದ ಸಮಸ್ಯೆಗಳಾಗತ್ತಾ ಅಂತಂದರೆ ನೋಡಿ, ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಪಂಚಗ್ರಹ ಕೂಟ ಇದೆ. 5 ಗ್ರಹಗಳ ಸೇರುವಿಕೆ ಒಂದು ಜಾಗದಲ್ಲಾಗಿದೆ. ಸೂರ್ಯ, ಶನಿ, ಬುಧ, ಶುಕ್ರ, ರಾಹು 5 ಗ್ರಹಗಳು ಒಂದೇ ಮನೆಯಲ್ಲಿದೆ. ಹಾಗೆ 10ನೇ ಮನೆಯಲ್ಲಿ ಗುರು, 12ನೇ ಮನೆಯಲ್ಲಿ ಕುಜ, 2ನೇ ಮನೆಯಲ್ಲಿ ಕೇತು. ಇದು ಗ್ರಹ ಸ್ಥಿತಿಗಳ ಒಂದು ಸ್ಥಾನ. ಕುಜ ನಿಮಗೆ ಏಪ್ರಿಲ್ 2ನೇ ತಾರೀಕು ಬದಲಾವಣೆ ಆಗಿ ಲಾಭ ಸ್ಥಾನದಿಂದ ನಷ್ಟ ಸ್ಥಾನಕ್ಕೆ ಬರ್ತಾರೆ. ಒಂದು ಹಂತಕ್ಕೆ ಕೇಳಬೇಕಂದ್ರೆ ಏಪ್ರಿಲ್ ತಿಂಗಳು ಸ್ವಲ್ಪ ಅಷ್ಟೊಂದೇನು ಉತ್ತಮವಾಗಿಲ್ಲ ಸಿಂಹರಾಶಿಯವರಿಗೆ. ಈ ಒಂದು ತಿಂಗಳು ಬ್ಯಾಲೆನ್ಸ್ ಮಾಡಿ. ಬರೋ ತಿಂಗಳಿಂದ ಸಿಂಹರಾಶಿಯವರಿಗೆ ಗುರುಬಲ ಬಂದುಬಿಡುತ್ತೆ. ಈ ಒಂದು ತಿಂಗಳು ಮಾತ್ರ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಮನೆ ಆಯಿತು, ಊಟ, ನಿದ್ರೆ ಇಷ್ಟು ಕೇರಿ ಯಾವುದೇ ಹೊಸ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಪ್ರಯತ್ನಗಳನ್ನು ಶುರು ಮಾಡಲಿಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಬ್ಯಾಲೆನ್ಸ್ಡ್ ಆಗಿರಿ. ನಿಮ್ಮ ಕೆಲಸ ಆಯಿತು, ನಿಮ್ಮ ಮನೆ ಆಯಿತು ಅನ್ನುವಂಥದ್ದೇ ನಿಮಗೆ ಉತ್ತಮ. ಕೆಟ್ಟದ್ದು ಆಗ್ಬಿಡುತ್ತೆ ಅಂತ ನಾನು ಹೇಳ್ತಿಲ್ಲ, ಎಚ್ಚರಿಕೆ ವಹಿಸೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಸರಿ, ಹಾಗಾದರೆ ಈ ಪಂಚಗ್ರಹ ಕೂಟ, ಆಮೇಲೆ ವ್ಯಯಸ್ಥಾನದಲ್ಲಿ ಕುಜ, ಕುಟುಂಬ ಸ್ಥಾನದಲ್ಲಿ ಕೇತು, ಇದೆಲ್ಲ ಇರೋದ್ರಿಂದ ಏನು ಸಮಸ್ಯೆಗಳು ಬರ್ಬೋದು? ಮಕ್ಕಳಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂಥ ಸಾಧ್ಯತೆಗಳು, ಮತ್ತು ಮನಸ್ಸಿಗೆ ಅಶಾಂತಿ ದೊರೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಕುಟುಂಬದಲ್ಲಿ ವ್ಯಾಜ್ಯಗಳಾಗುವಂಥದ್ದು, ಬಂಧು ಮಿತ್ರರು ಸುಖ ಸುಮ್ಮನೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಂತೆಲ್ಲ ಕಟ್ಟಿದ್ದೆ ಅಲ್ವಾ, ಒಳ್ಳೆಯದೂ ಇದೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ತಿಂಗಳು ಶುಭ ಫಲ. ಸ್ವಲ್ಪ ಅಭಿವೃದ್ಧಿಯನ್ನು ಕಾಣ್ತೀರಾ. ಒಂದು ಸ್ವಲ್ಪ ಸಾಲಗಳನ್ನು ತೀರಿಸ್ತೀರಾ. ಒಂದು ಸ್ವಲ್ಪ ಸಾಲನೂ ಮಾಡ್ತೀರಾ. ಆ ಸಾಲ ಒಳ್ಳೆ ಖರ್ಚಾಗಿರುತ್ತೆ. ಮದುವೆಗೆ ಸಂಬಂಧಪಟ್ಟಕ್ಕೋ, ಒಂದು ಬಂಗಾರ ತೊಗೊಳಕ್ಕೋ, ಒಂದು ಗಾಡಿ ತೊಗೊಳಕ್ಕೋ, ಒಂದು ಕಾರ್ ತೊಗೊಳಕ್ಕೋ, ಮನೆ ತೊಗೊಳಕ್ಕೋ, ಈ ಥರದಕ್ಕೆ ಏನಾದರೂ ಸಾಲಗಳಿಗೆ ಪ್ರಯತ್ನ, ಅಂದರೆ ಈ ತಿಂಗಳೇ ತೊಗೊಳ್ಳಲ್ಲ, ಈ ತಿಂಗಳು ಪ್ರಯತ್ನ ಶುರು ಮಾಡ್ತೀರಾ. ಜೊತೆಗೆ ನಿಮ್ಮ ಒಂದು ಖರ್ಚುಗಳು, ಅನಾವಶ್ಯಕ ಖರ್ಚುಗಳು ಬರುತ್ತೆ. ದಿಢೀರಂತ ಏನೋ ಒಂದು ಖರ್ಚಾಗೋದು, ಒಂದು ಇನ್ಶೂರೆನ್ಸ್ ಪೇ ಮಾಡಬೇಕು, ಅಥವಾ ಒಂದು ವೆಹಿಕಲ್ಗೆ ಏನೋ ಸರ್ವಿಸ್ ಮಾಡಿಸ್ಬೇಕು, ಈ ಥರ ಅನಾವಶ್ಯಕ ಖರ್ಚುಗಳು, ಅನಾವಶ್ಯಕಲ್ಲ ಅವಶ್ಯಕವೇ ದಿಢೀರಂಥ ಖರ್ಚುಗಳು ಬರುತ್ತೆ. ಸ್ವಲ್ಪ ಊಟದ ವಿಚಾರದಲ್ಲಿ ಎಚ್ಚರ ವಹಿಸಿ. ಊಟ ವಿಷ ಅಂದರೆ ಸ್ವಲ್ಪ ಅಜೀರ್ಣತೆ ಆಗಿ ಹೊಟ್ಟೆ ಸಮಸ್ಯೆಗಳು, ಹೊಟ್ಟೆ ನೋವು, ವಾಂತಿಗಳು, ಭೇದಿಗಳು ಈ ಥರದ್ದು ಆಗುವಂಥ ಸಾಧ್ಯತೆಗಳು, ಆರೋಗ್ಯದ ಬಗ್ಗೆ ಗಮನ ಕೊಡೋದು ಉತ್ತಮ. ಪ್ರತಿಭೆಗೆ ಬಲ, ಬೆಲೆ ಎರಡೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ನಿಮ್ಮಲ್ಲಿ ಪ್ರತಿಭೆ ಇದ್ದರೂ ಕೂಡ ನಿಮ್ಮನ್ನು ಆಯ್ಕೆ ಮಾಡುವಂಥ ವ್ಯಕ್ತಿಗಳು ಸ್ವಲ್ಪ ನಿಮಗೆ ಮೋಸ ಆಗುವಂಥ ಸಾಧ್ಯತೆ. ಹಠ ಜಾಸ್ತಿ ಮಾಡ್ತೀರಾ, ಮುಂಗೋಪ ಜಾಸ್ತಿ ಇರುತ್ತೆ. ಆಮೇಲೆ ಈ ಸ್ವಲ್ಪ ಸಡನ್ ಡಿಸಿಷನ್ಸ್ ತೊಗೊಳ್ಳೋದು ಈ ತಿಂಗಳು ಬೇಡ. ಒಂದು ತಿಂಗಳು ವೆಯ್ಟ್ ಮಾಡಿ, ಗುರುಬಲ ಬಂದುಬಿಡುತ್ತೆ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಆಮೇಲೆ ತುಂಬ ಅತಿ ಹೆಚ್ಚು ನಂಬಿಕೆ, ಅತಿ ಹೆಚ್ಚು ಪ್ರೀತಿ ಯಾರ ಮೇಲೂ ಮಾಡೋಕ್ಕೆ ಹೋಗ್ಬೇಡಿ, ಅಲ್ಲೇ ಸ್ವಲ್ಪ ದುಃಖ ಬರುವಂಥ ಸಾಧ್ಯತೆ. ಜೊತೆಗೆ ಈ ಸಾಮಾಜಿಕ ಕೆಲಸಗಳಲ್ಲಿ ಹೆಚ್ಚು ತೊಡಕೊಳ್ತೀರಾ, ಆದರೆ ಸ್ವಲ್ಪ ನಿಮಗೆ ಬೇಸರ ಆಗುವಂಥ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ. ಸಾಧ್ಯವಾದಷ್ಟು ಶತ್ರುಗಳಿಂದ ದೂರ ಇರಿ. ಆಮೇಲೆ ಸರ್ಕಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆಗಳು ಬರುವಂಥ ಸಾಧ್ಯತೆ. ವ್ಯವಹಾರ ಆಗ್ಬೋದು, ಉದ್ಯೋಗ ಆಗ್ಬೋದು, ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರುಕುಳ, ಉದ್ಯೋಗದಲ್ಲಿ ಅಸ್ಥಿರತೆ ಕಾಣುವಂಥ ಸಾಧ್ಯತೆಗಳಿದೆ.
ಸ್ವಲ್ಪ ಕ್ರೂರ ಸ್ವಭಾವ, ಕೋಪ ಜಾಸ್ತಿ ಬರುವಂಥದ್ದು, ಎಲ್ಲರ ಮೇಲೂ ಹಠ ಸಾಧಿಸೋದು, ಬೈಯೋದು, ಈ ಥರದ್ದೆಲ್ಲ ಜಾಸ್ತಿ ಆಗುತ್ತೆ. ಕೆಟ್ಟ ಅಭ್ಯಾಸಗಳು, ದುರಭ್ಯಾಸಗಳಾಗುವಂಥ ಸಾಧ್ಯತೆ, ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಬುದ್ಧಿ ಸ್ವಲ್ಪ ವಿಕಲತೆ ಆಗುತ್ತೆ, ವಿಚಲತೆ ಆಗುತ್ತೆ, ಸ್ವಲ್ಪ ಬದಲಾವಣೆ ಆಗುತ್ತೆ. ಸ್ವಲ್ಪ ಬುದ್ಧಿ ಬದಲಾವಣೆ ಆಗದೆ ಇದ್ದಂಗೆ ನೋಡ್ಕೊಳ್ಳೋದು ಭಾಳ ಉತ್ತಮ. ಇನ್ನು ನೀವೆಷ್ಟು ಸತ್ಯವಂತರಾಗಿದ್ದರೂ ಕೂಡ ನಿಮ್ಮ ಮೇಲೆ ಆಪಾದನೆ ಬರುತ್ತೆ, ಅದನ್ನೆಲ್ಲ ನನ್ನ ಟೈಮ್ ಚೆನ್ನಾಗಿಲ್ಲ ಅಂತ ಬ್ಯಾಲೆನ್ಸ್ ಮಾಡ್ಕೋಬೇಕು. ದುಃಖ ಕಷ್ಟ ಯಾರಿಗೆ ಬರಲ್ಲ, ಬಂದರೂ ಧೈರ್ಯವಾಗಿ ಅದನ್ನು ನಿಲ್ಲಿಸಬೇಕು, ಅದು ತುಂಬ ಇಂಪಾರ್ಟೆಂಟ್. ಆತ್ಮೀಯರಿಂದ, ಸ್ನೇಹಿತರಿಂದ ಒಂದು ಸ್ವಲ್ಪ ನಿಮಗೆ ಉಪಯೋಗ ಅಂದರೆ ಅಷ್ಟೊಂದು ಸಹಾಯ ಸಹಕಾರ ಸಿಗಲ್ಲ. ನಿಮ್ಮ ಬಗ್ಗೆ ಸ್ವಲ್ಪ ಅಪಪ್ರಚಾರ ಆಗೋದ್ರಿಂದ ಸ್ವಲ್ಪ ಹುಷಾರಾಗಿರಿ. ವಿದೇಶಿ ವಿದ್ಯೆ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲೂ ಎಚ್ಚರವಿರ್ತಕ್ಕಂಥದ್ದು ಒಳ್ಳೆಯದು. ಸಾಧಾರಣ ಆರ್ಥಿಕ ಸ್ಥಿತಿ ಈ ತಿಂಗಳಿರುತ್ತೆ. ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗುವಂಥ ಸಾಧ್ಯತೆ. ಕಠಿಣವಾದ ಪರಿಶ್ರಮದಿಂದನೇ ನಿಮಗೆ ಅಭಿವೃದ್ಧಿ ಹೊರತು ಸುಲಭವಾಗಿ ಈ ತಿಂಗಳು ಏನು ಸಿಗಲ್ಲ. ಇನ್ನು ಹಲವಾರು ವಿಚಾರಗಳಲ್ಲಿ ನೀವು ತಗೊಳ್ಳುವಂಥ ನಿರ್ಧಾರಗಳು ತಪ್ಪಿರಬಹುದು. ಹಾಗಾಗಿ ಒಂದು ತಿಳಿದಂಥ ವ್ಯಕ್ತಿಗಳ ಕೈಯಲ್ಲಿ, ಅನುಭವಸ್ಥರು, ಹಿರಿಯರು, ಜ್ಯೋತಿಷ್ಯರು ಅಥವಾ ಕೌನ್ಸಿಲರ್ ಹತ್ರ ಭೇಟಿ ಮಾಡಿ ಆಮೇಲೆ ನೀವು ಡಿಸಿಷನ್ ತಗೊಳ್ಳೋದು ಉತ್ತಮ. ಸ್ವಲ್ಪ ಭಕ್ತಿ ಜಾಸ್ತಿ ಇರುತ್ತೆ, ದೇವರ ಮೇಲೆ, ಗುರುಗಳ ಮೇಲೆ ಭಕ್ತಿ ಜಾಸ್ತಿ ಇರುತ್ತೆ. ದೇಹದಲ್ಲಿ ಸ್ವಲ್ಪ ಕಾಂತಿ ಕಡಿಮೆ ಆಗುತ್ತೆ, ಅಂದರೆ ಸ್ವಲ್ಪ ಕಳೆ ಕಡಿಮೆ ಆಗುತ್ತೆ, ನಿದ್ರೆ ಕಡಿಮೆ ಆಗುತ್ತೆ. ಇವೆಲ್ಲ ಸ್ವಲ್ಪ ತೊಂದರೆಗಳು ಬರುವಂಥ ಸಾಧ್ಯತೆ. ಬಲ ಮಾಡ್ಕೋಬೇಕು. ಎಷ್ಟು ಸ್ಟ್ರೆಸ್ ತೊಗೋಬೇಡಿ, ಆದಷ್ಟು ಸ್ಟ್ರೆಸ್ ತೊಗೊಂಡ್ರೆ ನಿಮ್ಗೆ ತೊಂದರೆ ಆಗುತ್ತೆ. ಈ ಜರ್ನಲಿಸಮ್ಮು, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಟಿ ವಿ ಮೀಡಿಯಾ, ಈ ಥರದ ಮೀಡಿಯಾ ಸಂಬಂಧಪಟ್ಟಂಥ ವಿಚಾರದಲ್ಲೂ ಕೂಡ ಸಿಂಹರಾಶಿಯವರಿಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಬೇಸರವನ್ನು ಉಂಟು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾರು ಪ್ರಧಾನ ಅಧಿಕಾರಿಯಾಗಿರ್ತಾರೆ, ಗ್ರಾಮದ ಒಂದು ದೊಡ್ಡವರಾಗಿರ್ತಾರೆ, ಗ್ರಾಮದ ಲೆಕ್ಕ ಪರಿಶೋಧಕರಾಗಿರ್ತಾರೆ ಅಥವಾ ಅಡ್ವೈಸರ್ಸ್ ಆಗಿರ್ತಾರೆ, ಯಾರು ನಾಯಕರಾಗಿರ್ತಾರೋ ಈ ತಿಂಗಳು ಅಷ್ಟೊಂದೇನು ಉತ್ತಮ ಇಲ್ಲ. ಕ್ರಿಯಾಶೀಲತೆಯಲ್ಲಿ ನಿಮಗೆ ಒಂದು ಸ್ವಲ್ಪ ಅಡಚಣೆಗಳು ಉಂಟಾಗುತ್ತೆ. ಕಲುಷಿತ ಆಹಾರ ತಿಂದು ಸ್ವಲ್ಪ ಆರೋಗ್ಯ ಕೆಡಿಸ್ಕೊಳ್ಳುವಂಥ ಸಾಧ್ಯತೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ವ್ಯಾಜ್ಯ, ಷೇರು ವ್ಯವಹಾರದಲ್ಲಿ ತೊಂದರೆ, ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯಾಜ್ಯಗಳು ಬರುತ್ತೆ. ದೇವಾಲಯ ದರ್ಶನಗಳನ್ನು ಹೆಚ್ಚು ಮಾಡುವಂಥದ್ದು ಭಾಳ ಒಳ್ಳೆಯದು. ಸಾಧ್ಯವಾದಷ್ಟು ಸಿಂಹರಾಶಿಯವರು ಈ ತಿಂಗಳು ನೀವು ಯಾವ ಪರಿಹಾರವನ್ನು ಮಾಡ್ಕೋಬೇಕು ಅಂತಂದರೆ, ಖಂಡಿತವಾಗಲೂ ಕಾಲಭೈರವನ ಆರಾಧನೆ ಮಾಡಬೇಕು. ಕಾಲಭೈರವನ ಆರಾಧನೆ ಮಾಡೋದ್ರಿಂದ ನಿಮಗೆ ಶತ್ರುಗಳಿಂದ ಆಗಲಿ ಅಥವಾ ಯಾರಿಂದ ಆಗಲಿ ನಿಮಗೆ ತೊಂದರೆ ಆಗೋದು ನಿಲ್ಲುತ್ತೆ. ನಮಗೆ ನಿಂತರೆ ಸಾಕು, ಫಲ ಸಿಕ್ಕಲಿಲ್ಲ ಅಂದರೂ ಪರವಾಗಿಲ್ಲ. ಅದು ತುಂಬ ಇಂಪಾರ್ಟೆಂಟು. ಕಾಲಭೈರವನ ಆರಾಧನೆ ಮಾಡಿ. ಸ್ವಯಾರ್ಜಿತ ಸಂಪತ್ತು ಮೇಲೆ ಆಸೆ ಪಡಿ, ಬೇರೆ ಯಾವುದೂ ಕೂಡ ಸಂಪತ್ತು ನಿಮಗೆ ಇಮಿಡಿಯೇಟಾಗಿ ಬರಲ್ಲ. ಶೀಲವಂತರಾಗಿರ್ತೀರ, ನೀವು ಸ್ನೇಹಿತರಿಗೆ ಬಹಳ ಗೌರವ ಕೊಡ್ತೀರಾ, ಬಟ್ ಬೇರೆಯವರು ನಿಮಗೆ ಗೌರವ ಕೊಡೋದು ಕಡಿಮೆ ಆಗುತ್ತೆ. ಉಪಕಾರಿ ಹೆಚ್ಚು ಮಾಡ್ತೀರಾ, ಗೌರವ ಸಿಗುವಂಥ ಸಾಧ್ಯತೆ ಇದೆ. ಆ ಸಿಗೋ ಸಮಯದಲ್ಲಿ ಸ್ವಲ್ಪ ತೊಂದರೆಗಳು ಬರಬಹುದು. ಕೆಮ್ಮು ಮತ್ತು ಶ್ವಾಸಕೋಶದಲ್ಲಿ ಸ್ವಲ್ಪ ತೊಂದರೆಗಳು, ಲಂಗ್ಸ್ ಇಶ್ಯೂಸ್ ಅಂದರೆ ಕಫ ತೊಂದರೆಗಳು ಬರಬಹುದು. ಸ್ವಲ್ಪ ಹುಷಾರಾಗಿರಿ. ಒಂಚೂರು ಅದೃಷ್ಟ ಕಡಿಮೆ ಇದೆ ಅಂತಲೇ ತೊಗೊಂಬಿಡಿ. ಇಷ್ಟೊಂದು ಸಮಸ್ಯೆಗಳಾಗುರುಗಳ ಮತ್ತೆ ಏನು ಜೀವನ ಮಾಡೋದು? ಅದಕ್ಕೆ ಹೇಳಿದ್ದು ನಾನು, ಈ ಒಂದು ತಿಂಗಳು ಸಿಂಹರಾಶಿಯವರು ಜಾಗರೂಕತರಾಗಿರಿ. ಕಾಲಭೈರವನ ಆರಾಧನೆ ಮಾಡಿ, ಕುಂಬಳಕಾಯಿ ದಾನ ಮಾಡಿ ಅಥವಾ ಕುಂಬಳಕಾಯಿ ದೀಪ ಹಚ್ಚಿ, ಅಷ್ಟಮಿ ದಿನ ಉಪವಾಸ ಇರಿ. ಅದೆಲ್ಲ ಭಾಳ ಒಳ್ಳೆಯದು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಪ್ರಸಿದ್ಧಿಯನ್ನು ಹೊಂದುತ್ತೀರಾ, ಉತ್ತಮ ಸ್ಥಾನ ಸಿಗುತ್ತೆ, ಕೀರ್ತಿವಂತರಾಗ್ತೀರಾ, ಅತ್ಯಧಿಕ ಸಂಪತ್ತನ್ನು ಹೊಂದುತ್ತೀರಾ, ಸಂತಾನ ತುಂಬ ಚೆನ್ನಾಗಿರುತ್ತೆ. ಅಂದರೆ ಕಾಲಭೈರವನ ಆರಾಧನೆ ಮಾಡೋದ್ರಿಂದ ಭೌತಿಕ ಸುಖ ಅನ್ನುವಂಥದ್ದು ಹೆಚ್ಚು ಸಿಗುತ್ತೆ ನಿಮಗೆ. ಅಜೀರ್ಣ ತೊಂದರೆ ಮಾಡ್ಕೋಬೇಡಿ, ಅದು ಸರಿ ಹೋಗೋದಕ್ಕೆ ನಿಮಗೆ ಈ ತಿಂಗಳು ಮುಗಿದೋಗ್ಬಿಡುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಚಾಲಕರು ಸ್ವಲ್ಪ ಹುಷಾರಾಗಿ ವಾಹನ ಓಡಿಸ್ತಕ್ಕಂಥದ್ದು ಒಳ್ಳೆಯದು. ಯಾರೇ ದ್ವೇಷಿಸಲಿ, ಭಗವಂತನ ನಂಬಿ ನೀವು ಜೀವನ ಮಾಡುವಂಥದ್ದು ಉತ್ತಮ. ಗ್ರಹಗಳು ಸ್ವಲ್ಪ ವ್ಯತ್ಯಾಸವಾದರೂ ಕೂಡ 12ನೇ ಮನೆ ಕುಜ ಆಗ್ಬೋದು, 8ನೇ ಮನೆ ಶನಿ ಆಗ್ಬೋದು, ಅಥವಾ ನಿಮ್ಗೆ 2ನೇ ಮನೆ ಕೇತು ಆಗ್ಬೋದು. ಗ್ರಹಗಳು ಚೆನ್ನಾಗಿಲ್ಲ ಅಂದರೂ ಕೂಡ ನಿಮ್ಮ ಮನೋಧೈರ್ಯ ನಿಮಗೆ ಯಶಸ್ಸನ್ನು ಕೊಡುತ್ತೆ. ಸ್ವಯಾರ್ಜಿತ ಸಂಪತ್ತನ್ನು ವೃದ್ಧಿ ಮಾಡುತ್ತೆ. ಸ್ನೇಹಿತರು ನಿಮಗೆ ತೊಂದರೆಗಳು ಮಾಡಿದ್ರು ಕೂಡ, ಅಕಸ್ಮಾತ್ ಮಾಡಿದ್ರು ಕೂಡ ಅದು ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನುವಂಥದ್ದು. ಮನೆಯಲ್ಲೇ ಗಂಡ ಹೆಂಡತಿ ಬಗ್ಗೆ ವಿರಸ ಆಗೋದು, ತಂದೆ ಮಗನ ಬಗ್ಗೆ ವಿರಸ ಆಗೋದು, ತಾಯಿ ಮಗಳ ಬಗ್ಗೆ ತೊಂದರೆ ಆಗೋದು, ಈ ಥರದ್ದೆಲ್ಲ ಆಗ್ತಾ ಇರೋದು. ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು, ಅದು ತುಂಬ ಇಂಪಾರ್ಟೆಂಟು. ಸದಾ ಮುಗುಳ್ನಗೆಯಿರಿ, ಸದಾ ಸಂತೋಷವನ್ನು ಪಡ್ತಾ ಇರಿ. ವಿದ್ಯೆಗಂತೂ ತೊಂದರೆ ಇಲ್ಲ, ವಿವೇಕಿಗಳಾಗ್ತೀರಾ, ಪ್ರಾಜ್ಞರಾಗ್ತೀರಾ, ವಿದ್ಯಾವಂತರಾಗ್ತೀರಾ, ಅದರಲ್ಲೆಲ್ಲೂ ತೊಂದರೆ ಇಲ್ಲ. ವಿದ್ಯಾಭ್ಯಾಸದಲ್ಲಿ, ವ್ಯಾಪಾರದಲ್ಲೂ ಸ್ವಲ್ಪ ಅಡಚಣೆ, ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ. ಉದ್ಯೋಗದಲ್ಲಿ ಸ್ಥಿರತ್ವ ಕಂಡ್ಕೋಬೇಕು. ನೀವು ಏನೇ ಆಗಲಿ ನಿಮ್ಮ ಪಾಡ್, ನಿಮ್ಮ ಕೆಲಸ ನೀವಾಯಿತು, ನಿಮ್ಮ ಮನೆ ಆಯಿತು, ನಿಮ್ಮ ನಿದ್ರೆ ಆಯಿತು, ನಿಮ್ಮ ಊಟ ಆಯಿತು, ಅಷ್ಟೇ ಬಿಟ್ಟರೆ ಏನೋ ಈ ತಿಂಗಳು ಯಾವುದೋ ಹೊಸದಾಗಿ ಏನೂ ಮಾಡೋದು ಬೇಡ. ಅದು ತುಂಬ ಇಂಪಾರ್ಟೆಂಟು. ಕೋರ್ಟ್ ಕಚೇರಿ ವಿಚಾರಗಳಲ್ಲೂ ಯಶಸ್ಸು ಇಲ್ಲ. ಸ್ವಲ್ಪ ಕಾರ್ಯಕ್ಷೇತ್ರದಲ್ಲಿ ನೀವು ಮಾಡುವಂಥ ಕೆಲಸದ ಜಾಗದಲ್ಲಿ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ಆಮೇಲೆ ಎಲ್ಲಾದರೂ ಮಕ್ಕಳನ್ನ ಕಳಿಸ್ಬೇಕು, ವಿದೇಶಕ್ಕೆ ಕಳಿಸ್ಬೇಕು ಅಥವಾ ಬೇರೆ ರಾಜ್ಯಕ್ಕೆ ಕಳಿಸ್ಬೇಕು, ಹಾಸ್ಟೆಲ್ಗೆ ಕಳಿಸ್ಬೇಕು, ಈ ಥರ ಇದ್ದಾಗ ಸ್ವಲ್ಪ ಮಟ್ಟಿಗೆ ತೀರಾ ಕುಲಂಕುಷವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಉತ್ತಮ.
ಇನ್ನು ಪಾಸಿಟಿವ್ ಏನಪ್ಪ ಅಂದರೆ ಸ್ವಲ್ಪ ಈ ಕೇಂದ್ರ ಸ್ಥಾನಗಳು ಬಲ ಆಗೋದ್ರಿಂದ ಒಂದು ಸ್ವಲ್ಪ ಉತ್ತಮವಾದ ಫಲ ಅನ್ನುವಂಥ ಸಿಗುತ್ತೆ. ಜನ್ಮದೋಷಗಳೇನಾದರೂ ಇದ್ದರೆ ಮೂಲ ಜಾತಕದಲ್ಲಿ ನೋಡಿ ಪರಿಹಾರ ಮಾಡ್ಕೊಳ್ಳುವಂಥದ್ದು ಉತ್ತಮ. ಅಚ್ಚರಿಯಾಗಿ ಕೆಲವೊಂದು ಬದಲಾವಣೆಯಾಗಿ ಪಾಸಿಟಿವ್ ಆಗುತ್ತೆ, ಅಂದರೆ ನೀವು ಅಂದ್ಕೊಂಡೇ ಇರಲ್ಲ ಅಂಥದ್ದು ಪಾಸಿಟಿವ್ ಆಗುವಂಥ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಶನಿ ಅಷ್ಟಮದಲ್ಲಿದ್ದರೂ ಕೂಡ ಉತ್ತಮ ಫಲ ಕೊಡುವಂಥ ನಿದರ್ಶನಗಳು ನಾವು ಕಂಡಿದ್ದೀವಿ. ಹಾಗಾಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸಾಧ್ಯವಾದಷ್ಟು ಶನಿ ಆರಾಧನೆ ಮಾಡುವಂಥದ್ದು ಉತ್ತಮ. ಶನಿ ಆರಾಧನೆ ಜೊತೆಗೆ ಕಾಲಭೈರವನ ಆರಾಧನೆ ಮಾಡುವಂಥದ್ದು ಕೂಡ ಭಾಳ ಉತ್ತಮ. ಆಮೇಲೆ ತಕ್ಷಣ ಫಲ ನಿಮಗೆ ಸಿಗೋದಿಲ್ಲ, ಲೇಟು ನಿಧಾನ ಫಲ ಅನ್ನುವಂಥದ್ದು ಸಿಗುತ್ತೆ. ಬಟ್ ಫಲ ಸಿಗುತ್ತೆ, ಅದರಲ್ಲೇನು ಡೌಟೇ ಇಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ಚಿಂತೆ ಮಾಡಬೇಡಿ, ತಲೆಗೆ ಯಾವುದು ಹಾಕ್ಕೊಂಬೇಡಿ. ನೀರಿನ ಗಂಡಾಂತರಗಳು ಅಂದರೆ ನೀರಿಗೆ ಸಂಬಂಧಪಟ್ಟದ್ರಲ್ಲಿ ಹುಷಾರಾಗಿರಿ. ಕೆರೆ, ಬಾವಿ, ಆಮೇಲೆ ಈ ಸಮುದ್ರ ತೀರದಲ್ಲಿರ್ತಕ್ಕಂಥವ್ರು ನೀರಿಗೆ ಸಂಬಂಧಪಟ್ಟದ್ರೆ ಹುಷಾರಿ. ಹೊಸ ವಸ್ತ್ರಗಳು ಖರೀದಿ ಮಾಡೋದು, ಬಂಗಾರ ಖರೀದಿ ಮಾಡೋದು, ಮನೆಗಿನೇ ಖರೀದಿ ಮಾಡೋದು, ಇದರ ಈ ತಿಂಗಳೆಲ್ಲನೂ ಬ್ಯಾಲೆನ್ಸ್ ಇಟ್ಬಿಟ್ಟು ಬರೋ ತಿಂಗಳು 15ನೇ ತಾರೀಕು ಆದಮೇಲೆ ಗುರುಬಲ ಬಂದಮೇಲೆ ನೀವು ಪ್ಲ್ಯಾನ್ ಮಾಡೋದು ಉತ್ತಮ. ನಿಮಗೆ ಶೂರತ್ವ ಜಾಸ್ತಿ ಇರುತ್ತೆ, ಧೈರ್ಯ, ಗಟ್ಟಿ ಮನಸ್ಸು ಜಾಸ್ತಿ ಇರುತ್ತೆ. ಏನೇ ಬಂದರೂ ತಡೆಯೋ ಶಕ್ತಿ ಇರುತ್ತೆ. ಅಯ್ಯೋ ಮಳೆ ಬೀಳುತ್ತಾ ನೆನೀತೀನಿ, ಬಿಸಿಲು ಬೀಳುತ್ತಾ ಬಿಸಿಲು ಕಾಯ್ತೀನಿ, ಚಳಿ ಆಗುತ್ತಾ ಚಳಿನ ಅನುಭವಿಸ್ತೀನಿ. ಈ ಥರ ಜಾಢ್ಯ ಅಂತ ಹೇಳ್ತೀವಿ, ಏನು ಬಂದ್ರೂ ಎದುರಿಸೋಂಥ ಶಕ್ತಿ ಇರುತ್ತೆ. ಜೊತೆಗೇನಪ್ಪ ಅಂತಂದರೆ ಸಣ್ಣ ಪುಟ್ಟ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗ್ಬೋದು, ಸ್ಥಾನಪಲ್ಲಟಗಳಾಗ್ಬೋದು. ಅದು ಬಿಟ್ಟರೆ ಬೇರೆ ದೊಡ್ಡ ಪ್ರಮಾಣದ ಸಮಸ್ಯೆಗಳನ್ನುವಂಥದ್ದೇನು ಹೆಚ್ಚು ಕಾಣ್ತಾ ಇಲ್ಲ. ಆತ್ಮಸ್ಥೈರ್ಯ ಇದು ನೀವು ಜಾಸ್ತಿ ತುಂಬಿಕೊಳ್ಬೇಕು, ಪ್ರಾಜ್ಞರಾಗಬೇಕು. ಮತ್ತು ವಿಶೇಷವಾಗಿ ಏನೇ ಬಂದರೂ ಎದುರಿಸೋ ಶಕ್ತಿಯನ್ನು ನೀವು ರೂಢಿ ಮಾಡ್ಕೋಬೇಕು. ಈ ತಿಂಗಳು ಸಾಧಾರಣ ಫಲ ಇರೋದ್ರಿಂದ ಸಿಂಹರಾಶಿಯವರು ಸಾಧ್ಯವಾದಷ್ಟು ಭಗವಂತನ ಆರಾಧನೆ ಮಾಡೋದು, ಕಾಲಭೈರವನ್ನು ಆರಾಧನೆ ಮಾಡೋದು, ಶನಿ ಪರಮಾತ್ಮನ ಆರಾಧನೆ ಮಾಡೋದು, ಕುಂಬಳಕಾಯಿ ದೀಪವನ್ನು ಹಚ್ಚುವಂಥದ್ದು, ಕುಂಬಳಕಾಯಿನ ದಾನ ಮಾಡುವಂಥದ್ದು, ಅಷ್ಟಮಿ ದಿನ ಉಪವಾಸ ಇರುವಂಥದ್ದು, ಭಗವಂತನ ಒಂದು ಮಂತ್ರಗಳನ್ನು ಕಾಲಭೈರವಾಷ್ಟಕ, ಮಹಾಕಾಲಭೈರವಾಷ್ಟಕ ಎಲ್ಲ ಕೇಳೋದು. ಅದರಿಂದ ನಿಮಗೆ ಈ ತಿಂಗಳು ಬರುವಂತಹ ಸಮಸ್ಯೆಗಳೆಲ್ಲ ದೂರವಾಗಿ ಒಂಥರ ಸುಖ, ಸಂತೋಷ, ನೆಮ್ಮದಿ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಖಂಡಿತ ಪರಿಹಾರಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಒಳಿತಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ, ಇದು ನಿಮಗೆ ಅಭಿವೃದ್ಧಿ ಆಗುತ್ತೆ. ಸಿಂಹರಾಶಿಯವರು ಈ ಶನಿ ಶಾಂತಿ ಮಾಡ್ಕೊಂಡಿರ್ತೀರ. ನಾನು ಯಾಕೆ ಸ್ವಲ್ಪ ಬೇಗ ಈ ವಿಡಿಯೋ ಆಗಿದೆ ಅಂತಂದರೆ, ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಇದು. ಮಾರ್ಚ್ ತಿಂಗಳು 28ನೇ ತಾರೀಕು ಶನಿ ಬದಲಾವಣೆ ಆದರೆ ಮಾರ್ಚ್ 29 ಎಲ್ಲ ಕಡೆ ಶನಿ ಶಾಂತಿ ಮಾಡ್ತಾ ಇರ್ತಾರೆ. ನೀವು ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ. ಎಲ್ಲೂ ನಿಮ್ಗೆ ಅನುಕೂಲ ಆಗಲಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಾಗವನ್ನು ಮಾಡ್ತಾ ಇದ್ದೇನೆ, ಯಜ್ಞವನ್ನು ಮಾಡ್ತಾ ಇದ್ದೇನೆ. ಇದೇ 29ನೇ ತಾರೀಕು ಶನಿವಾರ ಅತ್ತಿಬೇಲೆ ಚಂದಾಪುರ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೇಲೆ ಚಂದಾಪುರ ಬರುತ್ತಲ್ಲ, ಆ ರೋಡಲ್ಲಿ ನಿಮಗೆ ಮಂಚನಹಳ್ಳಿ ಅಂತ ಒಂದು ಗ್ರಾಮ ಸಿಗುತ್ತೆ. ರಾಮಿಗೆ ಎಷ್ಟೇನು ಹೋಟ್ಲ್ ಹತ್ರ ರೈಟ್ ತೊಗೊಂಡ್ರೆ ನೀವು ಮಂಚನಹಳ್ಳಿ ಅಂತ ಒಂದು ಗ್ರಾಮ ಸಿಗುತ್ತೆ. ಅಲ್ಲಿಗೆ ಬಂದು ಸೇವೆ ಸಲ್ಲಿಸಿ, ಅಲ್ಲಿಗೆ ಬಂದು ದೇವರ ದರ್ಶನ ಮಾಡಿ, ಪ್ರಾರ್ಥನೆ ಮಾಡಿ, ಊಟ ಉಪಚಾರ ಎಲ್ಲ ತೊಗೊಂಡು ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಸೇವೆ ಅಂತಂದರೆ ದುಡ್ಡು ಕಟ್ಟಲೇಬೇಕು ಅಂತಲ್ಲ. ಯಾರ್ಯಾರಿಗೆ ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ಪ್ರಸಾದ ಬೇಕು ಅನ್ನೋರು ನಿತ್ಯ ಸೌಭಾಗ್ಯ .in ಅನ್ನುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲೊಂದು ಸ್ಕ್ಯಾನರ್ ಕಾಣುತ್ತೆ, 431 ರೂಪಾಯಿ ಪೇ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿದ್ರೆ ಗೋತ್ರ, ನಕ್ಷತ್ರ, ರಾಶಿ, ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ ಎಲ್ಲ ಫಿಲಪ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಪೂಜೆಯಾಗಿ ಪ್ರಸಾದ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಕುದುರೆ ಲಾಳ ಹಾಗೂ ವಿಶೇಷವಾಗಿ ಮಂತ್ರಾಕ್ಷತೆ ಬಂದು ಮನೆಗೆ ಸೇರುತ್ತೆ. ಇಲ್ಲ ಗುರುಗಳೇ ನನಗೇನು ಕಷ್ಟ ಇದೆ, 431 ರೂಪಾಯಿ ಪೇ ಮಾಡೋಕ್ಕಾಗಲ್ಲ ಅಂದರೆ ನೇರವಾಗಿ ಬಂದು ದೇವರ ದರ್ಶನ ಮಾಡಿ. ನೇರವಾಗಿ ಬರೋಕ್ಕಾಗಲಿಲ್ಲ, ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ ಬೆಳಗ್ಗೆ 6ರಿಂದ 1 ಗಂಟೆವರೆಗೂ, ಅದನ್ನು ದರ್ಶನ ಮಾಡ್ಬೋದು. ಇನ್ನೂ ವಿಶೇಷ ಏನಪ್ಪ ಅಂತಂದರೆ, ಶನಿ ಅನ್ನುವಂಥದ್ದು ನಮಗೆ ಕರ್ಮಕಾರಕನಾಗಿರೋದ್ರಿಂದ ಪರಮಾತ್ಮನ ಆಶೀರ್ವಾದ ಅನ್ನುವಂಥದ್ದು ನಮಗೆ ಸಿಕ್ಕೇ ಸಿಗುತ್ತೆ. ಎಚ್ಚರಿಕೆ ಅನ್ನುವಂಥದ್ದು ಶನಿ ನಮಗೆ ನೀಡ್ತಾನೆ, ಅದರ ಬಗ್ಗೆ ಏನು ಗಮನ ಕೊಡಲೇಬೇಕು. ನೀವು ಜಾಸ್ತಿ ನೆಗ್ಲಿಜೆನ್ಸಿ ಮಾಡೋದು ಬೇಡ. ಶನಿ ನಿಮಗೆ ಉತ್ತಮವಾದ ಫಲಿತವನ್ನೇ ಕೊಡ್ತಾನೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಭಗವಂತ ನಿಮಗೆ ಅನುಗ್ರಹ ಮಾಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಶನಿ ಶಾಂತಿ ಬಗ್ಗೆ ತಿಳಿಸಿದೆ ನಾನು. ಹಾಗೆ ಸಿಂಹರಾಶಿಯವರು ಈ ಮಾಸ ಹೇಗಿದೆ ಅಂತ ತಿಳಿಸಿದೆ, ಸಾಧಾರಣವಾಗಿದೆ. ಪರಿಹಾರನೂ ತಿಳಿಸಿದ್ದೀನಿ, ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಮೂಲ ಜಾತಕವನ್ನು ತೋರಿಸ್ಕೊಂಡು ಪರಿಹಾರ ಮಾಡ್ಕೊಳ್ಳಿ, ಚೆನ್ನಾಗಿರ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.